ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ, ಕುಮಾರ ಪಾರ್ಕ್ ಪಶ್ಚಿಮ, ಶೇಷಾದ್ರಿಪುರಂ. ಇಲ್ಲಿರತಕ್ಕಂಥ ಮಹಾಲಕ್ಷ್ಮಿಯ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರತಕ್ಕಂತಹ ರಾಘವೇಂದ್ರಾಚಾರ್ಯರಾದ ನಾನು ಶ್ರೀ ಮಹಾಲಕ್ಷ್ಮಿಯ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಒಂದು ವಿಷಯವನ್ನು ತಿಳಿಸಿಕೊಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ತ ಭಕ್ತಾದಿಗಳಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಶುಭಾಶಯಗಳು. ಇದು ಮಹಾಲಕ್ಷ್ಮಿ ದೇವಸ್ಥಾನ, ಕುಮಾರ ಪಾರ್ಕ್ ಪಶ್ಚಿಮ, ಶೇಷಾದ್ರಿಪುರಮಲ್ಲಿ ಇರತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ ಕಳೆದ 55 ವರ್ಷದಿಂದ ಈ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ನಿರಂತರ ಪೂಜೆಗಳು ನಡೀತಾ ಬರ್ತಾ ಇದೆ. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಒಂದು ಪೂಜಾ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದಿನಾಂಕ 8/8/2025 ಶುಕ್ರವಾರದಂದು ಅಮ್ಮನವರಿಗೆ ಬೆಳಗ್ಗೆ ಮಹಾಗಣಪತಿಯ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿರತಕ್ಕಂಥ ಮಹಾಪಂಚಾಮೃತ ಅಭಿಷೇಕ, ತದನಂತರ ಅಲಂಕಾರ, ಮಹಾ ನೈವೇದ್ಯ, ಮಹಾಮಂಗಳಾರತಿ, ನಂತರ ಪ್ರಸಾದ ವಿನಿಯೋಗ, ಎಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನು ಕೂಡ ಈ ಒಂದು ದೇವಾಲಯದಲ್ಲಿ ಮಾಡಲಾಗಿದೆ. ಇವತ್ತಿನ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿ 10 ಗಂಟೆವರೆಗೂ ದೇವಾಲಯ ಸಂಪೂರ್ಣವಾಗಿ ಓಪನ್ ಇದ್ದು ಬರೋ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡುವಂಥ ವ್ಯವಸ್ಥೆ ಕೂಡ, ದರ್ಶನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಸೊ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂತಂದರೆ, ಪದ್ಮಾಸನ ದೇವಿ ಪರಬ್ರಹ್ಮ ಸ್ವರೂಪಿಣಿ ಮಹಾಲಕ್ಷ್ಮೀ ದೇವರು ವಿಶೇಷವಾಗಿರತಕ್ಕಂತಹ ಕಮಲದಲ್ಲಿ ಪದ್ಮಾಸನ ಹಾಕಿ ಲಕ್ಷ್ಮೀನಾರಾಯಣ ದೇವರ ಸಮೇತವಾಗಿ ಕೂತಿರತಕ್ಕಂಥ ಮಹಾಲಕ್ಷ್ಮಿಯನ್ನ ಯಾರು ವಿಶೇಷವಾಗಿ ಪೂಜೆಯನ್ನು ಮಾಡುತ್ತಾರೋ ಎಲ್ಲ ಭಕ್ತಾದಿಗಳಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಬರೀ ಲಕ್ಷ್ಮಿಯನ್ನ ಮಾತ್ರ ಪೂಜೆ ಮಾಡ್ತಾರೆ. ಹಾಗೆ ಮಾಡಬಾರದು. ನಾರಾಯಣ ಸಮೇತ ಲಕ್ಷ್ಮಿಯನ್ನ ಪೂಜೆ ಮಾಡಿದಾಗ ಲಕ್ಷ್ಮಿ ಅನುಗ್ರಹ ನಮಗೆ ಶೀಘ್ರವಾಗಿ ಆಗುತ್ತೆ. ಅದಕ್ಕೆ ಮಹಾಲಕ್ಷ್ಮೀಂ ಸಮುದ್ದಿಶ್ಯ ನಿಶಿಭಾರ್ಗವಾಸರೆ ಇದಂ ಶ್ರೀ ಹೃದಯಂ ಜಪ್ವ ಪಂಚವಾರಂ ಧನಿ ಭವೇತ್ ಅಂತ ಹೇಳಿದ್ದಾರೆ. ಅಂದರೆ ನಾರಾಯಣನನ್ನ ಪೂಜೆ ಮಾಡಿ ಲಕ್ಷ್ಮಿಯನ್ನ ಪೂಜೆ ಮಾಡಿದರೆ ಶೀಘ್ರ ಫಲ ನಮಗೆ ದೊರಕುತ್ತದೆ. ಹಾಗಾಗಿ ಈ ಬಾರಿ ಕೂಡ ವಿಶೇಷವಾಗಿರತಕ್ಕಂತಹ ಲಕ್ಷ್ಮೀನಾರಾಯಣ ದೇವರ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯ ವಿಶೇಷವನ್ನು ಕೂಡ ಈ ದೇವಾಲಯದಲ್ಲಿ ವಿಶೇಷವಾಗಿ ಏರ್ಪಾಡು ಮಾಡಿದ್ದೇವೆ. ಮತ್ತು ಇನ್ನೊಂದು ಎಲ್ಲ ಭಕ್ತಾದಿಗಳಿಗೂ ಕೂಡ ಅನುಮಾನವಾಗಿದೆ. ಏನು ಅಂತಂದ್ರೆ, ಈ ಬಾರಿ ಶ್ರಾವಣ ಮಾಸದ 3ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಇದರ ಬಗ್ಗೆ ಕೆಲವೊಂದು ಭಕ್ತಾದಿಗಳಿಗೆ ಗೊಂದಲ ಇದೆ. ಏನು ಅಂದರೆ 3ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಾರದು ಅಂತ. ಅದು ತಪ್ಪು ಒಂದು ತಿಳುವಳಿಕೆ. ಯಾಕಂದರೆ 1998ನೇ ಇಸ್ವಿಯಲ್ಲಿ ಇದೇ ತರಹ ಒಂದು ಸಂದರ್ಭ ಬಂದು ಅವತ್ತು ಕೂಡ ಚತುರ್ದಶಿ ದಿವಸನೇ 3ನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತು. ಹಾಗಾಗಿ ಧರ್ಮಸಿಂಧು ನಲ್ಲಿ ತಿಳಿಸಿರತಕ್ಕಂಥ ಪ್ರಕಾರ ಪೌರ್ಣಿಮೆಗಿಂತ ಮುಂಚೆ ಬರತಕ್ಕಂಥ ಶುಕ್ರವಾರ ಅದು 2 ಆಗಿರ್ಬೋದು, 3ನೇ ಶುಕ್ರವಾರ ಆಗಿರ್ಬೋದು. ಅಂತಹ ದಿವಸ ಲಕ್ಷ್ಮೀನಾರಾಯಣ ಸಮೇತ ಶ್ರೀ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ನಮಗೆ ವಿಶೇಷವಾಗಿರತಕ್ಕಂಥ ಫಲವನ್ನು ಕೊಡ್ತಾಳೆ ಮಹಾಲಕ್ಷ್ಮಿ. ವಿಶೇಷವಾಗಿರತಕ್ಕಂಥ ಸನ್ನಿಧಾನ ಆ ಲಕ್ಷ್ಮೀ ದೇವಿಯಲ್ಲಿದೆ. ಜಗತ್ ನಿಯಾಮಕಳಾಗಿರತಕ್ಕಂಥ ಮಹಾಲಕ್ಷ್ಮಿಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ವಿಶೇಷವಾಗಿ ಪೂಜೆ ಮಾಡಿದರೆ ಆ ಲಕ್ಷ್ಮಿ ವಿಶೇಷವಾಗಿರತಕ್ಕಂಥ ಅನುಗ್ರಹ ಮಾಡ್ತಾಳೆ. ಈ ದೇವಾಲಯದಲ್ಲಿ ವಿಶೇಷ ಏನು ಅಂತಂದ್ರೆ, ಎಲ್ಲ ದೇವರುಗಳು ಈ ದೇವಸ್ಥಾನದಲ್ಲಿ ಇದ್ದು ಇಲ್ಲಿ ಬಂದು ದರ್ಶನ ಮಾಡಿದರೆ ವಿಶೇಷವಾಗಿರತಕ್ಕಂಥ ಪಿತೃದೋಷ, ಮಾತೃದೋಷ, ಭೂಮಿ ದೋಷ, ಭಾತೃದೋಷ ಇವೆಲ್ಲವನ್ನು ನಿವಾರಣೆ ಮಾಡಿ ಆ ಮಹಾಲಕ್ಷ್ಮಿ ಎಲ್ಲ ರೀತಿಯಾಗಿರತಕ್ಕಂಥ ಅನುಗ್ರಹವನ್ನು ಕೊಡ್ತಾಳೆ. ಮದುವೆ ಆಗದೇ ಇರೋವರಿಗೆ ಮದುವೆ ಆಗುವಂಥ ಸಂದರ್ಭ, ಭೂಮಿ ವ್ಯವಹಾರದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇನ್ನು ಇತ್ಯಾದಿ ದೋಷಗಳು ಏನೇ ಇದ್ದರೂ ತೊಂದರೆಗಳಿದ್ರೂ ಕೂಡ ಇಲ್ಲಿ ಬಂದು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಆ ದೇವಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ವಿಶೇಷವಾಗಿರತಕ್ಕಂತಹ ಅಮ್ಮನವರು ಮಹಾಲಕ್ಷ್ಮೀ ದೇವರು ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಕೂಡ ಇಲ್ಲಿ ಮಾಡತಕ್ಕಂಥದ್ದು. ಕಳೆದ 52-55 ವರ್ಷದಿಂದ ಈ ದೇವಸ್ಥಾನದಲ್ಲಿ ನಿರಂತರ ಪೂಜೆ ನಡೀತಾ ಬರ್ತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ದೇವರ ದರ್ಶನ ಪಡೆದು ಆ ಮಹಾಲಕ್ಷ್ಮೀನಾರಾಯಣ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ತೀವಿ. ಮತ್ತು ಇದರ ವಿಶೇಷತೆ ಏನು ಅಂದರೆ, ದೇವಾಲಯದ ವಿಶೇಷ
ಕಳೆದ 1965ನೇ ಇಸ್ವಿಯಲ್ಲಿ ಈ ಜಾಗವನ್ನ ಮೈಸೂರು ಮಹಾರಾಣಿಯವರು ಶ್ರೀಮತಿ ಗಿರಿಜಾಬಾಯಿಯನ್ನವರಿಗೆ ದಾನ ರೂಪದಲ್ಲಿ ಕೊಟ್ಟು ಇದನ್ನ ದೇವಾಲಯವನ್ನ ನಿರ್ಮಿಸಲಿಕ್ಕೆ ಒಂದು ಸಂಕಲ್ಪ ಮಾಡಿದ್ದಾರೆ. ಅವತ್ತಿನಿಂದ ಆ 1973ನೇ ಇಸ್ವಿಯವರೆಗೂ ಕೂಡ ಶ್ರೀಮತಿ ಗಿರಿಜಾಬಾಯಿಯವರು ಉತ್ಸವ ಮೂರ್ತಿಯನ್ನು ಇಟ್ಟುಕೊಂಡು ಆ ದೇವಿಯ ಆರಾಧನೆ ಪೂಜೆಯನ್ನು ಮಾಡಿ ಆ ಮಹಾಲಕ್ಷ್ಮಿಯ ದೇವಿಯ ಸತತ ನಿರಂತರವಾಗಿ ಪೂಜೆಯನ್ನು ಮಾಡಿ ಈ ಒಂದು ದೊಡ್ಡ ದೇವಾಲಯವನ್ನು ಕಟ್ಟಲಿಕ್ಕೆ ತುಂಬಾ ಶ್ರಮ ಪಟ್ಟು ಆ ದೇವಿಯ ಅನುಗ್ರಹದಿಂದ ಇಷ್ಟೊಂದು ದೊಡ್ಡ ದೇವಾಲಯವನ್ನ ನಿರ್ಮಾಣ ಮಾಡಲಿಕ್ಕೆ ಕಾಲಾವಕಾಶವನ್ನು ಮಾಡಿ ಕೊಡಲಾಗಿದೆ. 1966ನೇ ಇಸ್ವಿಯಿಂದ 1973ನೇ ಇಸ್ವಿವರೆಗೂ ಕೂಡ ದೇವಾಲಯದ ನಿರ್ಮಾಣ ಕಾರ್ಯ ಆಯಿತು. ತದನಂತರ 1973ನೇ ಇಸ್ವಿಯಲ್ಲಿ ಈ ವಿಶೇಷವಾಗಿರತಕ್ಕಂಥ ಎಲ್ಲ ದೇವರುಗಳ ಪ್ರತಿಷ್ಠಾಪನೆ ಆ ಒಂದು ಶುಭ ದಿವಸದಲ್ಲಿ ಆಯಿತು. ಅಂದಿನಿಂದ ನಿರಂತರವಾಗಿ ಈ ಪೂಜೆ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ಬರ್ತಾ ಇದೆ. ಒಂದು ವರ್ಷದಲ್ಲಿ ಬರತಕ್ಕಂಥ ಯಾವ್ಯಾವ ವಿಶೇಷ ಪೂಜೆಗಳಿದೆ ಅಂತಂದ್ರೆ ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಬರತಕ್ಕಂತಹ ಪೂಜೆಗಳು ರಾಮನವಮಿ, ಮಾಘ ಮಾಸದಲ್ಲಿ ಬರತಕ್ಕಂತಹ ರಥಸಪ್ತಮಿ ಪೂಜೆ, ಫಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಪೂಜೆಗಳು, ವೈಶಾಖ ಮಾಸದಲ್ಲಿ ಬರತಕ್ಕಂತಹ ಪೂಜೆಗಳು ಮತ್ತು ಜ್ಯೇಷ್ಠ ಮಾಸದಲ್ಲಿ ಬರತಕ್ಕಂತಹ ಪೂಜೆಗಳು, ಆಷಾಢ ಮಾಸದಲ್ಲಿ ಇಲ್ಲಿ ರುಕ್ಮಿಣಿ ಪಾಂಡುರಂಗ ದೇವರು ಇರೋದ್ರಿಂದ ಈ ಸನ್ನಿಧಾನದಲ್ಲಿ ಪ್ರಥಮ ಏಕಾದಶಿಯ ಪ್ರಯುಕ್ತ ವಿಶೇಷವಾಗಿ ಪಾಂಡುರಂಗ ದೇವರಿಗೆ ಪೂಜೆಯನ್ನು ಏರ್ಪಾಡು ಮಾಡಿರುತ್ತೇವೆ. ಅವತ್ತಿಗೂ ಕೂಡ ಎಲ್ಲ ಭಕ್ತಾದಿಗಳಿಗೂ ಕೂಡ ದರ್ಶನದ ವ್ಯವಸ್ಥೆ ಅಂದ್ರೆ ಪಾದವನ್ನು ಮುಟ್ಟಿ ಒಳಗಡೆ ಬಂದು ದೇವರ ದರ್ಶನವನ್ನು ಮಾಡುವಂತ ಅವಕಾಶವನ್ನು ಕೂಡ ಈ ಪ್ರಥಮ ಆಷಾಢ ಏಕಾದಶಿ ದಿವಸದಿಂದ ನಾವು ಏರ್ಪಾಡು ಮಾಡಿರುತ್ತೀವಿ. ತದನಂತರ ಬರತಕ್ಕಂಥದ್ದು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ 4 ಶ್ರಾವಣ ಶುಕ್ರವಾರ, ಒಂದೊಂದು ಬಾರಿ 5 ಶುಕ್ರವಾರ ಬರುತ್ತೆ. ಅಂತಹ ಶ್ರಾವಣ ಶುಕ್ರವಾರದಲ್ಲಿ ವಿಶೇಷವಾಗಿರತಕ್ಕಂಥ ಪೂಜೆಗಳನ್ನ ಏರ್ಪಾಡು ಮಾಡಿರ್ತೀವಿ. ಈ ಬಾರಿಯೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಅತಿ ವಿಜೃಂಭಣೆಯಿಂದ ದೇವಾಲಯ ಶೃಂಗಾರಗೊಂಡು ಈ ಪೂಜೆಗೆ ರೆಡಿ ಆಗ್ತಾ ಇದೆ. ತದನಂತರ ಭಾದ್ರಪದ ಮಾಸದಲ್ಲಿ ಬರತಕ್ಕಂತಹ ಗಣೇಶ ಚತುರ್ಥಿ ಹಬ್ಬವನ್ನು ಕೂಡ ಇಲ್ಲಿ ಆಚರಣೆ ಮಾಡ್ತೀವಿ. ತದನಂತರ ದೀಪಾವಳಿ ಮಹಾಲಕ್ಷ್ಮಿ ಪೂಜೆ ಕೂಡ ಇಲ್ಲಿ ವಿಶೇಷವಾಗಿ ನಡೀತದೆ. ತದನಂತರ ಆಷಾಢ ಮಾಸ ಆದ ನಂತರ ಬರತಕ್ಕಂಥದ್ದು ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸದ ಪೂಜೆಯನ್ನು ಕೂಡ ಇಲ್ಲಿ ವಿಶೇಷವಾಗಿ ಮಾಡಲಾಗುತ್ತದೆ. ತದನಂತರ ವೈಕುಂಠ ಏಕಾದಶಿ ದಿವಸ ಕೂಡ ಇಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತೀರ್ಥ ಪ್ರಸಾದ ವ್ಯವಸ್ಥೆ, ಪ್ರತಿ ಶುಕ್ರವಾರ ಅನ್ನದಾನದ ವ್ಯವಸ್ಥೆ ಎಲ್ಲ ಕೂಡ ಈ ದೇವಾಲಯದಲ್ಲಿ ಇದ್ದು ಭಕ್ತರು ಈ ದೇವಾಲಯಕ್ಕೆ ಬಂದು ಈ ದೇವಿಯ ದರ್ಶನ ಮಾಡಿ ಅವರಿಗೆ ಸಂಪೂರ್ಣವಾಗಿರತಕ್ಕಂತಹ ಕಷ್ಟಗಳನ್ನು ನಿವಾರಣೆ ಮಾಡಿ ಸುಖ ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳಿ ಆ ಮಹಾಲಕ್ಷ್ಮಿಯಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಖುದ್ದಾಗಿ ಬಂದು ದೇವರ ದರ್ಶನವನ್ನು ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು.